ಹಿರಿಯ ನಟ ದ್ವಾರಕೀಶ್ ಅವರು ಇನ್ನಿಲ್ಲ ಅಂತಕ್ಕಂಥದ್ದು ಅವ್ರ ಕುಟುಂಬಕ್ಕೆ ಆಪ್ತರಾಗಿರ್ತಕ್ಕಂಥ ಕೆ ಮಂಜು ಅವರು ಇದ್ದಾರೆ. ಸರ್, ಮೊನ್ನೆ ಅಷ್ಟೇ ಸೌಂದರ್ಯ ಸಾವಿನ ಸಂದರ್ಭದಲ್ಲಿ ನೀವು ಮತ್ತು ಯೋಗೇಶ್ ಅವರು ಎಲ್ಲರೂ ಕೂಡ ಬಂದಿದ್ರಿ. ಬಟ್ ಈಗ ಅವ್ರು ಇಲ್ಲ ಅನ್ನೋಂಥದ್ದು, ದ್ವಾರಕೀಶ್ ಅವರು ಇಲ್ಲ ಅಂತಕ್ಕಂಥದ್ದು ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯಿತು? ಹೇಗಿದ್ರು, ಯಾವಾಗ ಮಾತಾಡಿದ್ರೆ ಇತ್ತೀಚೆಗೆ ಅಂತ? ಕರೆಕ್ಟಾಗಿ ಬೆಳಿಗ್ಗೆ 10:30 ನನಗೆ ಫಸ್ಟ್ ಫೋನ್ ಬಂದಿದ್ದು. ದ್ವಾರಕೀಶ್ ಅವರು ಏನು ಕೈ ಕಾಲು ಆಡಿಸ್ತಲ್ಲ ಅಂತ ಇಮ್ಮಿಡಿಯೇಟ್ಲಿ ನನಗೆ ಯೋಗೇಶ್ ಫೋನ್ ಮಾಡ್ದೆ. ನಾನು ಟೆನ್ಷನ್ ತೊಗೊಬೇಡ, ಗಾಬರಿ ತೊಗೊಬೇಡ, ಸುಮ್ಮನೆ ಇರೋಂದೆ. 3 ದಿನ ಮುಂಚೆ ಮಾತಾಡ್ದು. ಡ್ಯಾಡಿ ಆಗಿದ್ದಾರೆ. ಡ್ಯಾಡಿ ಇತ್ತೀಚೆಗೆ ಸ್ವಲ್ಪ ಒಂಚೂರು ವೈಬ್ರೇಷನ್ ಆಗ್ತಾವ್ರು, ಇನ್ನೇನಿಲ್ಲ. ಎಷ್ಟು ಏಜ್ ಒಂದು 83 ಬಿಡು, ಹ್ಯಾಪಿಯಾಗಿದ್ದಾರೆ ಅಂತ. ಯಾಕೆಂದರೆ ಅದ್ಭುತವಾಗಿ ಹ್ಯಾಪಿಯಾಗಿದ್ದವ್ರು ದ್ವಾರಕೀಶ್ ಅವರು. ವಾಕಿಂಗ್ ಮಾಡೋರು, ಊಟ ಮಾಡೋರು, ಟೈಮ್ ಮಾತ್ರೆ ಕೊಡೋರು. ಯೋಗೀಶ್ ದ್ವಾರಕೀಶ್ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿರು. ಅವ್ರ ಮನೇಲಿ ಆ ಸೊಸೆ ಆಗ್ಬೋದು, ಯೋಗಿ ಆಗ್ಬೋದು, ತಂದೆನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದ. ಅದ್ಭುತವಾಗಿದ್ದರು. ಅವ್ರಿಗೆ ಯಾವುದು ಬೇರೆ ಚಿಂತೆ ಇರಲ್ಲ. ಸಿನಿಮಾ ಬಿಟ್ಟರೆ ಬೇರೆ ಮಾತಾಡ್ತಿಲ್ಲ. ಒನ್ ಆಫ್ ದಿ ಬೆಸ್ಟ್ ಪರ್ಸನ್. ಸಿನಿಮಾ ಎಷ್ಟೋ ಜನ ಇವತ್ತು ಸಿನಿಮಾ ಮಾಡೋದು ಕೋಟ್ಯಾಂತರ ರೂಪಾಯಿನ ಕಳ್ಕೊಂಡಿದ್ದಾರೆ. ಇವರು ಎಷ್ಟೇ ಸಂಪಾದನೆ, ಯಾವ ಪ್ರಾಪರ್ಟಿ ಮಾಡಲಿಲ್ಲ, ಎಲ್ಲ ಪ್ರಾಪರ್ಟಿ ಸಿನಿಮಾಗೆ ಮಾಡಿದ್ರು, ಸಿನಿಮಾದಲ್ಲೇ ಕಳೆದ್ರು. ಅಂಥ ಗ್ರೇಟ್ ವ್ಯಕ್ತಿ ನೋಡೋಣ. ನಾನು ಹೋದ ತಿಂಗಳು ಬಂದಾಗ ನಾನು ಬಂದಾಗೆಲ್ಲ ಜಾಲಿಯಾಗಿ. ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರೇಗಿಸ್ಕೊಂಡು ಕೂತಿರ್ತೀನಿ. ದ್ವಾರಕೀಶ್ ಜೊತೆ ಯಾವ ರೀತಿ ಹೆಂಗೆ ಆಟ ಆಡ್ತೀರಾ, ಹಂಗೆ ಅಂತ ರೇಗಿಸ್ಕದೆ. ಅಷ್ಟು ಜನ ಫಸ್ಟ್ ಇದು ಫಿನಿಶ್ ಮಾಡೋ ಅದು ಅಂತ ನನಗೆ ಹೇಳಿದ್ರು. ಮಾಡ್ಕೊಡ್ಬೇಕು ಬಿಡಬಾರ್ದಂದ್ರು. ಅವ್ರು ಹ್ಯಾಪಿಯಾಗಿರೋರು, ಖುಷಿಯಾಗಿರೋರು. ಯಾವ ತೊಂದರೆ ಇವತ್ತು ಹೃದಯಾಘಾತ ಆಗಿದೆ. 10:30 ಆದ ತಕ್ಷಣ 10:30 ಡಾಕ್ಟ್ರು ಬಂದು ಚೆಕ್ ಮಾಡಿ ECG ಮಾಡಿ ಅವರು ಇನ್ನು ನೋ ಬೋರ್ ಅಂತ ಹೇಳಿದ್ಮೇಲೆ. ಈಗ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿರೋರು ಕೇವಲ ನಟ ಆಗಿ ಮಾತ್ರ ಅಲ್ಲ, ಒಬ್ಬ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕೂಡ, ಅಂದರೆ ಚಿತ್ರೋದ್ಯಮಕ್ಕೆ ಪರಿಚಯ ಆಗಿರ್ತಕ್ಕಂಥದ್ದು ದ್ವಾರಕೀಶ್ ಅವರು. ಅಂದರೆ ಅವರಿಗೆ ಇತ್ತೀಚೆಗೆ ಮಾತಾಡಿದಾಗ ಏನಾದ್ರು ಚಿತ್ರೋದ್ಯಮದ ಬಗ್ಗೆ ಮಾತನಾಡಿದ್ದು ನೆನಪಾಗುತ್ತಾ? ಅವರು ಯಾವಾಗಲೂ ಭಾರತೀಯ ಚಿತ್ರರಂಗದಲ್ಲಿ ದ್ವಾರಕೀಶ್ ಅಂದರೆ 100% ಎಲ್ಲರಿಗೂ ಗೊತ್ತು. ನಾಟ್ ಓನ್ಲಿ ಕನ್ನಡ, ಹಿಂದಿ ಸಿನಿಮಾ, ಎಲ್ಲ ಭಾಷೆ ಸಿನಿಮಾ ಮಾಡಿದಂಥ ಏಕೈಕ ವ್ಯಕ್ತಿ ದ್ವಾರಕೀಶ್ ಅವರು. ಯಾಕೆಂದರೆ ಆಮೇಲೆ ಇನ್ನೊಂದೇನು, ದ್ವಾರಕೀಶ್ ಅವರು ಸಿನಿಮಾ ಇವಾಗಲೂ ಅಪ್ಡೇಟ್ ಸಿನಿಮಾ ನೋಡೋರು. ದಿನ ಒಂದು ಸಿನಿಮಾ ನೋಡೋರು. ಮನೇಲಿ ಹೋಮ್ ಥಿಯೇಟರ್ ಕೂತ್ಕೊಂಡು ನೋಡೋರು. ಸಿನಿಮಾ ಬಿಟ್ಟು ಬೇರೆ ಹೋಗ್ತಿಲ್ಲ. ಒನ್ ಆಫ್ ದಿ ಗ್ರೇಟ್ ಪರ್ಸನ್. ಅವರೇ ಅಪ್ ಟು ಡೇಟ್ ಇದ್ದು ಸಿನಿಮಾ ಯಾಕೆ ಕತೆಗಳು ಹೋಗಲ್ಲ, ಯಾಕೆ ಹೋಗ್ತಾ ಇದೆ, ಏನು ಅಂತ ಇವತ್ತು ಕೇಳೋರು. ತುಂಬ ಡಿಸ್ಕಷನ್ ಮಾಡೋರು. ಅವರು ಯಾವತ್ತೂ ಹಿಂದುಳಿದಿರಲಿಲ್ಲ. ಸಿನಿಮಾನ ಮರ್ತೇ ಇರಲಿಲ್ಲ. ಸಿನಿಮಾ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅವರು ಅಂತೇಳಿ ಕೇಳಿಷ್ಟು. ಈಗ ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ಮಾಡುವಂಥದ್ದು, ಎಲ್ಲಿ ಮಾಡುವಂಥದ್ದು, ರವೀಂದ್ರ ಕಲಾಕ್ಷೇತ್ರಕ್ಕೇನಾದ್ರು ಬಾಡಿ ಶಿಫ್ಟ್ ಆಗುವಂಥ ಸಾಧ್ಯತೆಗಳಿದೆ ಹೇಗೆ ಅನ್ನುವಂಥದ್ದು? ಇವಾಗ ವಾಣಿಜ್ಯ ಮಂಡಳಿಯಿಂದ ಮುಖಾಂತರ ಫೋನ್ ಬಂದಿದೆಯಂತೆ. ನಾನು ವಾಣಿಜ್ಯ ಮಂಡಳಿಗೆ ತಿಳ್ಕೊಳ್ತೀನಿ. ರವೀಂದ್ರ ಕಲಾಕ್ಷೇತ್ರ ನಾಳೆ ಎಷ್ಟೊತ್ತು ಬರಬೇಕು, ಇವತ್ತು ಬರ್ತದ, ನಾಳೆ ಬರ್ತದ. ಅಂತ್ಯಕ್ರಿಯೆ ಬಂದು ಚಾಮರಾಜಪೇಟೆ, ಮೈಸೂರಲ್ಲಿ ಚಾಮರಾಜಪೇಟೆ TR ಮಿಲ್ ಹತ್ತಿರ ಬ್ರಾಹ್ಮಣರು ಇದರಲ್ಲಿ ಅಂತ್ಯಕ್ರಿಯೆ ನಾಳೆ 11:30 ಮೇಲೆ ಪ್ಲ್ಯಾನ್ ಮಾಡೋಕ್ಕೆ ಲೊಕೇಶನ್ಗೆ ಹೇಳಿದ್ದೀವಿ. ಸೂರಪ್ಪಾಬುಗೆ ಹೇಳಿದ್ದೀವಿ, ಮಾಡ್ತಾವ್ರೆ. ಇಲ್ಲಿ ಬೆಳಿಗ್ಗೆ ಟೌನ್ ಹಾಲ್ಗೆ ಎಷ್ಟೊತ್ತು ಬರಬೇಕು, 8 ಗಂಟೆಗೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅಥವಾ ಎಲ್ಲಿ ಇಡಬೇಕು ಏನು ಅಂತ ಡಿಸ್ಕಷನ್ ನಡೀತದೆ. ಇದೆಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇವಾಗೇನು ಅವ್ರ ಶಾಸ್ತ್ರದ ಪ್ರಕಾರ ಈಗ ಶಾಸ್ತ್ರಗಳು ಮಾಡ್ತಾ ಇದ್ದಾರೆ. ಆ ಬ್ರಾಹ್ಮಣರ ಶಾಸ್ತ್ರದ ಪ್ರಕಾರ ಪಾಪ ಅವರು ಮಾಡ್ತಿದ್ದಂಗೆ ಅಂತಿಮ ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಲಾಗುತ್ತೆ. ಇವತ್ತು ಅಂದರೆ ಇವರು ಯೋಗೇಶ್ ಅವ್ರ ಹತ್ರ ಏನಾದರೂ ಮಾತಾಡಿದ್ರೆ, ಏನಾದ್ರು ಹೇಳಿದ್ರಂತ ಹೇಗೆ ಅಂತ? ಯೋಗೇಶ್ ದಿನ ಮಾತಾಡ್ತಿದ್ದು, ದಿನ ಹೇಳೋರು, ದಿನ ಅದ್ಭುತವಾಗಿ ನೋಡ್ಕೊಳ್ತಿದ್ರು. ಯೋಗೇಶ್ ಬಿಟ್ಟು ಅವರು ಬೇರೆ ಎಲ್ಲೂ ಹೋಗ್ತಾರಲ್ಲ. ಯೋಗೇಶ್ನ ಬಿಟ್ಟು ಒಂದಿನ ಒಂದು ಶಾಲೆನೂ ಹೋಗ್ತಿರಲಿಲ್ಲ. ಅವ್ರಿಗೆ 6 ಜನ ಗಂಡು ಮಕ್ಕಳು, 5+1 6 ಜನ ಗಂಡು ಮಕ್ಕಳು. 6 ಜನನೂ ಒಬ್ಬ ಅಮೇರಿಕಾದಿಂದ ಆ್ಯಕ್ಚುಲಿ ಬೆಳಗಾಂ ಬಂದಿದ್ದಾನೆ. ಅವ್ರ ಮಾವರು 3 ದಿನ ಮುಂಚೆ ತೀರೋಬಿಟ್ರು, ಬಂದಿದ್ದಾನೆ. ಅದರಿಂದ ಎಲ್ಲ ಆಲ್ಮೋಸ್ಟ್ ದುಬೈಲೊಬ್ಬ ಬರ್ತಾ ಇದೆ. ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ನಿರ್ಮಾಪಕ ಕೆ ಮಂಜು ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು. ವಿಜುವಲ್ಸ್ ಒಳಗಡೆ ಹೋಗ್ತಾ ಇಲ್ಲ. ಪೊಲೀಸರು ಹೋಗ್ತಾ ಇರೋದು ವಿಜುವಲ್ ತಗೋತೀವಿ. ಕೈ ಎತ್ತು, ಯೋಗೇಶ್ ಅವ್ರಿಗೆ ಹೇಳ್ಕೊಂಬ ಅಲ್ಲಿ.